ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕೆಲವೊಂದು ಸುದ್ದಿಗಳನ್ನು ಕಿವಿಯಲ್ಲಿ ಕೇಳೋದೇ ಕಷ್ಟ ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ಒಂದು 4 ಜನಕ್ಕೆ ಆ ಸುದ್ದಿಗಳನ್ನು ಹೇಳಬೇಕು ಅಂತಂದರೆ ನಿಜಕ್ಕೂ ಇನ್ನೂ ಬೇಸರ ಆಗುತ್ತೆ. ಬಟ್ ಈ ರೀತಿಯ ಸುದ್ದಿಗಳನ್ನು ಜನರ ಗಮನಕ್ಕೆ ತರುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಪೂರ್ತಿ ವಿಡಿಯೋವನ್ನು ನೋಡಿ ಬಹುಶಃ ಈ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತಂದರೆ ನಾವು ಏನು ಮಾಡಬಹುದು ಮುಂದೆ ಅನ್ನುವಂಥದ್ದನ್ನು ಕೊನೆಯಲ್ಲಿ ನಾನು ನಿಮ್ಗೆ ಹೇಳಿರ್ತೀನಿ. ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಕಳೆದ ಒಂದು ತಿಂಗಳಿಂದನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಾವು ಬೆಂಗಳೂರಿನ ಭಾಗದವರು ಅಥವಾ ದಕ್ಷಿಣ ಭಾಗದವರು ಏನು ಮಳೆಯನ್ನು ಫೇಸ್ ಮಾಡ್ತೀವಲ್ಲ, ಇದರ ದುಪ್ಪಟ್ಟು ಮಳೆಯನ್ನು ಫೇಸ್ ಮಾಡುವಂಥವ್ರು ಅಂತಂದರೆ ಈ ಮಲೆನಾಡು ಭಾಗದವರು, ಪಶ್ಚಿಮ ಘಟ್ಟಗಳ ಭಾಗದವರು, ಕರಾವಳಿ ಭಾಗದವರು ನಮಗಿಂತ ಹೆಚ್ಚು ಮಳೆಯನ್ನು ಅಲ್ಲಿ ಫೇಸ್ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಮಳೆಯ ಜೊತೆ ಬೆರೆತು ಹೋಗಿರ್ತಾರೆ. ಯಾಕೆ ಅಂತಂದರೆ ಅವ್ರ ಜೀವನ ಶೈಲಿ ಆಗಿರುತ್ತೆ. ನಾವಿಲ್ಲಿ ಏನಾದರೂ ಕಂಪ್ಲೀಟಾಗಿ ಮಳೆ ಹಿಡ್ಕೊಳ್ತೀವಿ ಇಡೀ ದಿನ ಅಂತಂದರೆ ಏನಪ್ಪ ಇದು ಮಳೆ, ಬಿಸಿಲೇ ಬರ್ತಿಲ್ವಲ್ಲ, ಏನು ಕೆಲಸ ಕಾರ್ಯ ಮಾಡೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಆ ಭಾಗದ ಜನ ಆ ಮಳೆಯೊಂದಿಗೆ ತಮ್ಮ ಜೀವನ ಶೈಲಿಯನ್ನು ನಡೆಸುವಂಥದ್ದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಾಯಿತೋ ಏನೋ ಗೊತ್ತಿಲ್ಲ, ನಿನ್ನೆ ಬೆಳಗಿನ ಜಾವ 4:15 ವರುಣನ ಆರ್ಭಟವೋ ಅಥವಾ ವರುಣನ ವಕ್ರದೃಷ್ಟಿಯೋ ಅಥವಾ ವಿಧಿ ಆ ಮನೆ ಮೇಲೆ ಕಾದು ಕೂಲ್ತಿತ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಆ ಮನೆ ಯಜಮಾಂತಿ ಏನಿರ್ತಾರೆ ಅವ್ರ ಸ್ಪಾಟಲ್ಲೇ ಸಾವನ್ನಪ್ತಾರೆ. ಒಂದು ಪುಟ್ಟ ಮೊಮ್ಮಗು ಇರುತ್ತೆ, ಆ ಪುಟ್ಟ ಮೊಮ್ಮಗು ಕೂಡ ಸ್ಥಳದಲ್ಲೇ ವಿಧಿವಶ ಆಗುತ್ತೆ. ಅದಾದ ನಂತರ ಏನೇನೆಲ್ಲ ಆಯಿತು ಅನ್ನೋಂಥದ್ದನ್ನು ಮಾಧ್ಯಮಗಳಲ್ಲಿ ನೀವು ಗಮನಿಸ್ತಿದ್ರಿ. ಏನಾಯಿತು ಹಾಗಾದರೆ ಘಟನೆ, ಎಲ್ಲಿ ನಡೀತು ಅನ್ನೋಂಥದ್ದನ್ನೆಲ್ಲ ಕೂಡ ನಾನು ವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯ ಆದರೆ ಒಂದು 4 ಜನಕ್ಕೆ ಈ ಸುದ್ದಿಯನ್ನು ತಲುಪಿಸಿ, ಅಂದರೆ ಶೇರ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆ ಉಲ್ಲಾಳ ತಾಲೂಕಿನ ಊರು ಮನೆ ಕೋಡಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ವಿಪರೀತ ಮಳೆ. ಸಹಜವಾಗಿ ಆ ಕಡೆ ಭಾಗದಲ್ಲಿ ಹೇಗೆ ಮಳೆ ನಿರಂತರವಾಗಿ ಬೀಳ್ತಾ ಇರುತ್ತೆ, ಅದೇ ರೀತಿ ಆ ಊರಿನಲ್ಲೂ ಕೂಡ ನಿರಂತರವಾದ ಮಳೆ ಬೀಳ್ತಾ ಇರುತ್ತೆ. ಆ ಭಾಗದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಜನ, ಅವರ ಮನೆಗಳು ಯಾವ ರೀತಿ ಇದೆ ಅಂತಂದರೆ, ಅವ್ರು ಓಡಾಡುವಂಥ ರಸ್ತೆಗಳು ಯಾವ ರೀತಿ ಇದೆ ಅಂತಂದರೆ, ಒಂದು ದೊಡ್ಡ ವೆಹಿಕಲ್, ಒಂದು ಕಾರು ಓಡಾಡುವಷ್ಟು ಜಾಗ ಅಲ್ಲಿ ಇರಲ್ಲ. ಒಂದು ಬೈಕ್ನಲ್ಲೋ ಅಥವಾ ಪಾದಾಚಾರಿಗಳಂಗೆ ನಡ್ಕೊಂಡು ಓಡಾಡುವಂಥ ವ್ಯವಸ್ಥೆ ಊರಿಗಿರುತ್ತೆ. ಜೊತೆಗೆ ಇವರು ವಾಸಿಸ್ತಿರ್ತಕ್ಕಂಥ ಮನೆ, ಇವರು ಕಟ್ಕೊಂಡಿರ್ತಕ್ಕಂಥ ಮನೆಗಳು ಹೇಗೆ ಅಂತಂದರೆ, ಎತ್ತರವಾದ ಗುಡ್ಡಗಳು, ಅಂದರೆ ಅವೆಲ್ಲ ಮಳೆ ಬಿದ್ದು ಕರಗಿ ಕುಸಿದು ಹೋಗುವಂಥ ಜಾಗ. ಆ ಜಾಗಗಳ ಕೆಳಗಡೆಯವರು ಮನೆಗಳನ್ನು ಕಟ್ಕೊಂಡಿರ್ತಾರೆ. ನಿರಂತರವಾಗಿ ಆ ಗುಡ್ಡಗಳಿಂದ ಆ ಮೇಲೆ ಬೆಟ್ಟದ ಥರ ಇರುವಂಥ ಜಾಗದಿಂದ ಬಂದಂಥ ನೀರು ಇವರು ಆಪೋಸಿಟಲ್ಲೇ ಹಳ್ಳಕೊಳ್ಳದ ರೀತಿ ಹರಿದು ಹೋಗುವಂಥ ಸ್ಥಳಗಳಲ್ಲಿ ಇವರು ಮನೆಯನ್ನು ಕಟ್ಕೊಂಡಿರ್ತಾರೆ. ತಪ್ಪು ಅನ್ನೋಕ್ಕಾಗುತ್ತಾ? ಅವರ ಪರಂಪರೆಯಿಂದ ಅವರ ತಂದೆ, ಅವ್ರ ತಾಯಿ, ಅವ್ರ ತಾತ, ಮುತ್ತಜ್ಜನ ಕಾಲದಿಂದನೂ ಅವ್ರ ಜಾಗ ಅದು, ಅವ್ರ ನೆಲೆ ಅದು ಅನ್ನೋ ಒಂದು ಕಾರಣಕ್ಕೆ ಅವ್ರು ಅಲ್ಲೇ ವಾಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾವು ಇನ್ನೆಲ್ಲಿ ಕಟ್ಕೊಂಡೋಗಿ ಬದುಕೋದು, ನಮ್ಮ ಜಾಗ ಇಲ್ಲಿದೆ, ನಮ್ಮ ಆಸ್ತಿ ಪಾಸ್ತಿ ಇಲ್ಲಿದೆ ಅನ್ನೋ ಕಾರಣಕ್ಕೆ ಅಡ್ಜಸ್ಟ್ ಆಗೋಗಿರ್ತಾರೆ. ಸೊ ಅದೇ ರೀತಿ ಕಾಂತಪ್ಪ ಪೂಜಾರಿ ಅನ್ನೋಂಥ ಒಂದು ಫ್ಯಾಮಿಲಿ, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ. ಕಾಂತಪ್ಪ ಪೂಜಾರಿ, ಅವ್ರ ಹೆಂಡತಿ ಪ್ರೇಮ ಪೂಜಾರಿ, ಅವ್ರ ಮಗ ಬಂದು ಸೀತಾರಾಮ ಪೂಜಾರಿ, ಅವ್ರ ಹೆಂಡತಿ ಬಂದು ಅಶ್ವಿನಿ ಪೂಜಾರಿ. ಅವ್ರಿಗೆ 2 ಮಕ್ಕಳು, ಅಂದರೆ ಅಜ್ಜಿ ತಾತ, ಅವ್ರಿಗೊಬ್ಬ ಮಗ, ಒಬ್ಳು ಸೊಸೆ, 2 ಮೊಮ್ಮಕ್ಕಳು, ಒಂದು ಆರ್ಯನ್ ಅಂತ ಮತ್ತೊಂದು ಆರುಷ್ ಅಂತ. ಮಲಗಿರ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಮಳೆ ಬರ್ತೈತೆ, ಡೈಲಿ ಬರುತ್ತಲ್ಲ ಬಿಡು ಅಂತಂದ್ಬಿಟ್ಟು ಮಲಗಿರ್ತಾರೆ. 4:15 ಸಮಯದಲ್ಲಿ, ನೆನ್ನೆಂದರೆ ಇವತ್ತು ಬೆಳಗಿನ ಜಾವ 4:45 ಗಂಟೆ ಸಮಯದಲ್ಲಿ ಜೋರಾಗಿ ಏನೋ ಅಪ್ಪಳಿಸಿದಂಥ ಶಬ್ದ ಆಗುತ್ತೆ. ಸಹಜವಾಗಿ ಈಗ ಮನೆಯಲ್ಲಿ ಹೆಣ್ಮಕ್ಳು ಮಲಗಿರ್ತಾರೆ, ಹೆಂಗಸರು ಮಲಗಿರ್ತಾರೆ, ಗಂಡಸರು ಮಲಗಿರ್ತಾರೆ, ಗಂಡ್ಮಕ್ಳು ಮಲಗಿರ್ತಾರೆ. ಏನಾದರೂ ಆಚೆ ಕಡೆ ಅನಾಹುತದ ಶಬ್ದ ಆಯಿತು ಅಂತಂದರೆ ತಕ್ಷಣ ಓಡ್ ಬರೋವಂಥವ್ರೆ ಗಂಡ್ಮಕ್ಳು ಬಾಗಿಲು ತಗೊಂಡು. ಅದೇ ರೀತಿ ಈ ಮನೆಯ ಯಜಮಾನ ಕಾಂತಪ್ಪ ಪೂಜಾರಿ ಏನಿರ್ತಾರೆ, ಅವರು ಆಚೆ ಕಡೆ ಏನೋ ಶಬ್ದ ಆಯ್ತಲ್ಲ ನೋಡೋಣ ಅಂತ ಅನ್ಕೊಂಡು ಬಂದಿರ್ತಾರೆ. ಬಟ್ ವಿಧಿವಶ ನೋಡಿ ಅವ್ರ ಮನೆಗೆ ಬೀಳುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆಚೆ ಕಡೆ ಓಡ್ ಬರುವಂಥ ಸಂದರ್ಭದಲ್ಲಿ ಅವ್ರ ಮನೆಯ ಚಾವಡಿಯೇ ಕುಸಿದು ಅವ್ರ ಕಾಲ್ ಮೇಲೆ ಬೀಳುತ್ತೆ. ಈ ಕಡೆ ಮಗನೂ ಕೂಡ ಏನೋ ಆಚೆ ಶಬ್ದ ಆಯ್ತಲ್ಲ ಅಂತ ಅನ್ಕೊಂಡು ಓಡ್ ಬರ್ತಾರೆ ಇಬ್ರು. ಅದರಲ್ಲಿ ಕಾಂತಪ್ಪ ಪೂಜಾರಿ ಅವ್ರ ಕಾಲ್ ಮೇಲೆ ಆ ಸ್ಲೈಂಗ್ ಬಿರುತ್ತಲ್ಲ, ಅದು ಬಿದ್ದು ಕಾಲು ಕಟ್ಟಾಗುತ್ತೆ ಅವ್ರಿಗೆ, ಅಂದರೆ ಕಾಲು ಮುರಿದೋಗುತ್ತೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಈ ಕಡೆ ತಕ್ಷಣ 2 ರಿಂದ 5 ಸೆಕೆಂಡ್ ಒಳಗಡೆ ಯಾವ ಸೌಂಡ್ ಬಂತು, ಯಾವ ಶಬ್ದ ಬಂತು ಅಂತ ಆಚೆ ಬಂದಿರ್ತಾರಲ್ಲ, ಆ ಶಬ್ದ, ಆ ಅನಾಹುತ ಇವ್ರ ಮನೆ ಮೇಲೆ ಆಗಿರುತ್ತೆ. ಅಂದರೆ ಇವರ ಮನೆ ಮೇಲ್ಗಡೆ ಇದ್ದಂಥ ಗುಡ್ಡ, ಆ ಮರ ಇರುತ್ತಲ್ಲ, ಗುಡ್ಡದಲ್ಲಿ ಮರ, ಆ ಮರದ ಬೇರು ಸಮೇತನೇ ಕಸಿದುಕೊಂಡು ಗುಡ್ಡ ಸೀದಾ ಬಂದು ಇವ್ರ ಮನೆ ಮೇಲೆ ಬಿದ್ದಿರುತ್ತೆ. ಬಹುಶಃ ಹೆಂಚಿನ ಮನೆ ಆಗಿದ್ದರೆ ಬದುಕೊಳ್ತಿದ್ರೆ ಅನ್ನೋ ಗೊತ್ತಿಲ್ಲ, ಅದು RCC ಮನೆ ಅಂತ ಅನ್ಸುತ್ತೆ. ಸೊ ತಕ್ಷಣವೇ ಮನೆ ರಪ್ಪಂತ ಕಸ್ಕೊಂಡು ಬಿದ್ದಿದೆ. ಮಲಗಿದ್ದವರು ಯಾರು ತಾನೇ ಕಣ್ಬಿಟ್ಟು ನೋಡೋಷ್ಟ್ರಲ್ಲಿ ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಪ್ರೇಮ ಪೂಜಾರಿ ಅಂತ ಹೇಳಿದ್ನಲ್ಲ, ಕಾಂತಪ್ಪ ಪೂಜಾರಿ ಅವರ ಪತ್ನಿ ಸ್ಥಳದಲ್ಲೇ ವಿಧಿವಶರಾಗ್ಬಿಡ್ತಾರೆ. ಆ ಬಿದ್ದಂಥ ರಭಸಕ್ಕೆ, ಅಂದರೆ ಅವಶೇಷಗಳು ಅವ್ರ ಮೇಲೆ ಬಿದ್ದ ರಭಸಕ್ಕೆ ಅವರು ಸ್ಥಳದಲ್ಲೇ ಮೃತಪಡ್ತಾರೆ. ಈ ಕಡೆ ಅಶ್ವಿನಿ ಪೂಜಾರಿ, ಅಂದರೆ ಸೊಸೆ ಇರ್ತಾರಲ್ಲ, ಅವರು ತನ್ನ 2 ಮಕ್ಕಳುಗಳನ್ನು, ಸಹಜವಾಗಿ ಅಮ್ಮ ಮಕ್ಕಳುಗಳನ್ನ ಯಾವ ರೀತಿ ಮಲಗಿಸ್ಕೊಳ್ತಾಳೆ ಆ ರೀತಿ ಕಾಪಾಡ್ಕೊಂಡು ಮಲಗಿರ್ತಾರೆ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತಾಯಿ ಹೃದಯ ಅಥವಾ ತಾಯಿ ಸ್ಥಾನ ಏನು ಅನ್ನುವಂಥದ್ದು ನಿಜಕ್ಕೂ ಈ ವಿಡಿಯೋ ಪ್ರಸಾರ ಮಾಡ್ತಾ ಇದೀನಲ್ಲ, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನಿಜಕ್ಕೂ ಕರುಳು ಹಿಂಡುತ್ತೆ.
ಆ ಅಮ್ಮ ಬಿದ್ದು ಅರೆಪ್ರಜ್ಞಾ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಪ್ರಜ್ಞೆ ಅರ್ಧಂಬರ್ಧಂ ಇದೆ ಅವ್ರಿಗೆ. ಏನಾಗಿದೆ ಏನಾಗ್ತಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ನನ್ನ ಮಕ್ಕಳಲ್ಲಿ ಅಂತ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಆಕ್ರಂದನ ಮಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ನನ್ನ ಮಕ್ಕಳನ್ನ ಹೇಗಾದರೂ ಕಾಪಾಡಿ, ನನ್ನನ್ನು ಬಿಟ್ಬಿಡಿ, ಯಾಕೆಂದರೆ ಯಾರೋ ತೊಗೊಂಡೋಗಿ ನೀರು ಕೊಡ್ತಾರಂತೆ, ನೀರು ಕುಡೀರಿ ಫಸ್ಟು ಅಂತ. ನೀವು ಕೇಳ್ಬೋದು ಎತ್ಬೋದಲ್ವ ಅವ್ರನ್ನ ಅಂತ. ಎತ್ತೋಕ್ಕೋದ್ರೆ ಎಲ್ಲಿ ಅವಶೇಷಗಳು ಇನ್ನೂ ರಭಸವಾಗಿ ಕೆಳಗೆ ಬಿದ್ದು ಅಪ್ಪಚ್ಚಿಯಾಗಿ ಹೋಗ್ತಾರೋ ಅನ್ನೋಂಥ ಭಯ ಸ್ಥಳೀಯರಿಗೆ. SDRF, NDRF ಎಲ್ಲವೂ ಕೂಡ ಸ್ಪಾಟಲ್ಲಿರುತ್ತೆ. ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನು? ಒಂದು JCB, ಒಂದು ಇಟಾಚಿ ಆ ಜಾಗಕ್ಕೆ ಬರೋಕ್ಕಾಗ್ತಿಲ್ವಂತೆ. ಅಂದರೆ ಆ ರಸ್ತೆಗಳು ಅಷ್ಟಿರ್ತವೆ. ಈ ರೀತಿ ಪರಿಸ್ಥಿತಿಯಲ್ಲೇ ಜನ ಬದುಕ್ತಾ ಇರ್ತಾರೆ. ಸೊ ಅದಾದ ನಂತರ ಇನ್ನೊಂದು ಮಗು ಆ ತಾಯಿಯ ತೋಳಲ್ಲಿ ಆಟ ಆಡ್ತಿರುತ್ತೆ. ಆ ಮಗುಗೆ ಏನಾಗಿದೆ ಅನ್ನೋ ಪ್ರಜ್ಞೆ ಇಲ್ಲ. ಅಂದರೆ ಹೆಚ್ಚು ಕಮ್ಮಿ 1.5 ವರ್ಷದ ಮಗು ಅದು, ಆರುಷ್ ಅಂತ. ಇನ್ನೊಂದು 3 ವರ್ಷದ ಮಗು ಆರ್ಯನ್ ಅಂತ. ಆ ಮಗು ಆಲ್ರೆಡಿ ಸ್ಥಳದಲ್ಲಿ ಮೃತಪಟ್ಟಿದೆ. ಬಟ್ ಆ ತಾಯಿಗೆ ಗೊತ್ತೇ ಇಲ್ಲ. 2 ಇಂಚ್ 3 ಇಂಚ್ ಪಕ್ಕದಲ್ಲೇ ಮಗು ಮಲಗಿದೆ, ಮೃತಪಟ್ಟು. ಆ ತಾಯಿಗೆ ಗೊತ್ತಿಲ್ಲ. ಅದಾದ ನಂತರ ಆ ಮಗುವನ್ನು ಹೇಗಾರು ಮಾಡಿ ಕಾಪಾಡಬೇಕು, ಇನ್ನೊಂದು ಮಗುವನ್ನು, ತಾಯಿಯನ್ನು ಅಂತ ಅಂದ್ಕೊಂಡು ಇಬ್ಬರನ್ನು ಕೂಡ ಸತತ 9 ಗಂಟೆಗಳ ಕಾರ್ಯಾಚರಣೆ ನಂತರ ಆಚೆ ತೆಗಿತಾರೆ. ಅಶ್ವಿನಿ ಪೂಜಾರಿ ಹಾಗೇನೆ ಬದುಕುಳಿದಂಥ 1 ವರ್ಷದ ಮಗು ಏನಿರುತ್ತೆ ಆರುಷ್, ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಆ ಮಗು, ಚಿಕ್ಕ ಮಗು ಇರುತ್ತಲ್ಲ ಇನ್ನೊಂದು ಮಗು, ಅದು ಕೂಡ ಮೃತಪಡುತ್ತೆ. ಸೊ ಈಗ ಪ್ರೇಮ ಪೂಜಾರಿ ಅವರು ಸ್ಥಳದಲ್ಲೇ ಮೃತಪಡ್ತಾರೆ ಬೆಳಗ್ಗೆನೆ. ಈ ಕಡೆ ಇನ್ನೊಂದು ಮೊಮ್ಮಗು ಇರುತ್ತಲ್ಲ, ದೊಡ್ಡ ಮೊಮ್ಮಗು, ಅದು ಅಲ್ಲೇ ಸ್ಥಳದಲ್ಲಿ ಮೃತಪಡುತ್ತೆ. ಹೆಂಗೋ ಇನ್ನೊಂದು ಮಗು ಆದ್ರೂ, ಇದೊಂದು ಮಗು ಆದ್ರೂ ಬದುಕೊಂಡ್ಬಿಟ್ಟಿದ್ರೆ ಹೆಂಗೋ ಮಗು ಮುಖ ನೋಡ್ಕೊಂಡ್ರೆ ಜೀವನ ನಡೆಸ್ತಿದ್ರೆ ಅನ್ನೋ ತಂದೆ ತಾಯಿಗಳು ಹೆಂಗಿರೋಕ್ಕೆ ಸಾಧ್ಯ? ಈಗ ಯಾರಿಗೆ ಶಾಪ ಹಾಕಬೇಕು? ಯಾರಿಗೆ ಪ್ರಶ್ನೆ ಮಾಡಬೇಕು? ವಿಧಿಗೆ ಪ್ರಶ್ನೆ ಮಾಡಬೇಕಾ? ಪ್ರಕೃತಿಗೆ ಪ್ರಶ್ನೆ ಮಾಡಬೇಕಾ? ಅಥವಾ ಜಾಗದಲ್ಲಿ ಹೋಗಿ ಮನೆ ಕಟ್ಕೊಂಡಂತ ನಿಮ್ಗಳು ಪ್ರಶ್ನೆ ಮಾಡಬೇಕಾ? ಅಥವಾ ನೀವು ಆ ರೀತಿ ವಾಸಿಸ್ತಾ ಇದ್ರು ಈ ರೀತಿ ಮುಂದೆ ಈ ಥರ ಘಟನೆಗಳು ನಡಿಬಹುದು ಅಂತ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥ ಗೌರ್ಮೆಂಟ್ನ ಪ್ರಶ್ನೆ ಮಾಡಬೇಕಾ? ಅಲ್ಲಿನ ಪಂಚಾಯಿತಿಯವ್ರನ್ನ ಪ್ರಶ್ನೆ ಮಾಡಬೇಕಾ? ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಜನಕ್ಕೆ ಆಸ್ತಿ ಪಾಸ್ತಿಗಿಂತ, ನಿಮ್ಮ ಜೀವಕ್ಕಿಂತ ಆಸ್ತಿ ಪಾಸ್ತಿ ಮುಖ್ಯ ಅಲ್ಲ ಅಂತ ನನಗೆ ಇವಾಗ ಅನಿಸ್ತಿದೆ. ನಿಮ್ಮ ಜೀವ ಮುಖ್ಯ. ಇವತ್ತು ಆ 2 ಮೊಮ್ಮಕ್ಕಳು ಬದುಕಿದ್ರೆ ನೀವು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದಿತ್ತು. ಮಕ್ಕಳುಗಳಿಗೆ ವಿದ್ಯಾಭ್ಯಾಸ, ಶಿಕ್ಷಣ ಕೊಡಿಸಿ. ಇವತ್ತು ಆ ಮಕ್ಕಳುಗಳೇ ಇಲ್ಲ. ಹೆಂಗೆ ಆ ತಾಯಿ ಹೆಂಗೆ ಬದುಕೋಕೆ ಸಾಧ್ಯ? ಅಲ್ಲೇ ಆ ತಾಯಿ ನನ್ನ ಮಕ್ಕಳನ್ನ ಬದುಕಿಸಿ, ನನ್ನನ್ನು ಪರವಾಗಿಲ್ಲ ಅಂತ ಅಂದು ತಾಯಿ, ನನ್ನ 2 ಮಕ್ಕಳುಗಳಿಲ್ಲ ಅಂತ ಅನ್ಕೊಂಡು ಹೆಂಗೆ ಬದುಕೋಕೆ ಸಾಧ್ಯ? ಆ ತಾಯಿ ಹೆಂಗೆ ಎಷ್ಟು ದಿನ ಬದುಕೋಕೆ ಸಾಧ್ಯ? ನಿಜಕ್ಕೂ ಅವ್ರ ಪರಿಸ್ಥಿತಿನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಒಟ್ಟಾರೆಯಾಗಿ ಏನು ಮಾಡಬಹುದು ಹಾಗಾದ್ರೆ ಇಂಥ ಪ್ರಕರಣಗಳಲ್ಲಿ? ಈ ರೀತಿ ಘಟನೆಗಳು ನಡೀತಾ ಇರುತ್ತೆ. ಪ್ರತಿ ವರ್ಷವೂ ಕೂಡ ಮುಂಗಾರು ಮಳೆ ಬಂತು ಅಂತಂದ್ರೆ, ಮಳೆ ಸೀಸನ್ ಬಂತು ಅಂತಂದ್ರೆ ಖಂಡಿತ ಇದು ನಡೀತಾ ಇರುತ್ತೆ. ಏನು ಮಾಡ್ಬೋದು ಹಾಗಾದ್ರೆ? ಒಂದಷ್ಟು ದಿನ ದಯವಿಟ್ಟು ಈ ರೀತಿ ನಾವು ಇಂಥ ಪ್ಲೇಸಲ್ಲೇ ನಾವು ಹುಟ್ಬಿಟ್ಟಿದ್ದೀವಿ, ಇಲ್ಲೇ ನಾವು ಬದುಕಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಆ ಭಾಗದ ಜನರಲ್ಲಿ. ಬಟ್ ಕನಿಷ್ಠ ಪಕ್ಷ ಈ ರೀತಿಯ ಮಳೆಗಾಲದ ಸೀಸನಲ್ಲಾದ್ರೂ ಸರಿ ಎಲ್ಲಾದರೂ ಹೋಗಿ ಬದುಕಿ. ಇಲ್ಲ ಈ ಗೌರ್ಮೆಂಟು ವಸತಿ ಕೇಂದ್ರಗಳನ್ನಾದ್ರೂ ನಿಮ್ಗೆ ನಿರ್ಮಾಣ ಮಾಡಿದ್ರೆ ಅಲ್ಲಾದ್ರೂ ಹೋಗಿ ಬದುಕಿ. ಏನಂತೀರಿ ನೀವು? ಮನೆ ಮಠ ಎಲ್ಲ ಬಿಟ್ಟು ಹೋಗೋದು ಹೆಂಗೆ? ಅದು ಒಂದು ಕಾರಣ ಇದೆಯಲ್ಲ. ಮನೆ ಮಠ ಎಲ್ಲ ಬಿಟ್ಟು ಹೋಯ್ತು ಅಂತಂದ್ರೆ ಕಳ್ಳರು ಕಾಕರು ಬಂದು ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನು ಮಾಡೋದು? ಇದು ಒಂದು ಪ್ರಶ್ನೆ ಇರುತ್ತೆ. ಉತ್ತರವೇ ಸಿಗ್ತಿಲ್ಲ ಇಲ್ಲಿ. ಬೆಳಗ್ಗೆಯಿಂದ ಯಾರನ್ನು ಕೇಳಿದ್ರು ಉತ್ತರವೇ ಇಲ್ಲ ಇಲ್ಲಿ. ಅವ್ರ ಜಾಗ ಅದು, ಅವ್ರ ಮೂಲ ಅದು, ಅವ್ರು ಅಲ್ಲೇ ಬದುಕಬೇಕು. ಬಟ್ ಬದುಕಬೇಕು. ಸಾವು ಬದುಕಿನ ನಡುವೆ ನಾಳೆ ಏನಾಗುತ್ತೋ ಅನ್ನೋಂಥದ್ದು ಗೊತ್ತಿಲ್ಲ. ಈಗ ನಾವೆಲ್ಲ ಬದುಕಿದ್ವಿ, ಇಲ್ಲಿ ಪ್ರಳಯ ಆಗುತ್ತೆ ಅನ್ನೋಂತಂದ್ರೆ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು. ನಾವು ನದಿ ಗದಿಗಳು ಬಂದು ಕೊಚ್ಕೊಂಡು ಹೋಗ್ತೀವಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡಬೇಕು. ಇನ್ನೇನೋ ಬೀಳುತ್ತೆ ಮೇಲಿಂದ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಯಾವುದು ಬೆಟ್ಟ ಗುಡ್ಡಗಳಿಲ್ಲ ಇಲ್ಲಿ. ಬಟ್ ನೀವು ವಾಸಿಸ್ತಿರ್ತಕ್ಕಂಥ, ನೀವು ಜೀವಿಸ್ತಿರ್ತಕ್ಕಂಥ ಆ ಜಾಗದಲ್ಲಿ ನಾಳೆ ಏನಾಗಬಹುದು ಅನ್ನೋಂಥದ್ದು ನಿಮ್ಗೆ ಗೊತ್ತಿರುತ್ತೆ, ಅರಿವಿರುತ್ತೆ. ಬಟ್ ಅಂಥ ಜಾಗದಲ್ಲಿ ಬದುಕ್ತಿದ್ದೀರಾ. ಬಟ್ ಏನು ಮಾಡೋದಕ್ಕಾಗಲ್ಲ. ನಿಮ್ಮ ಜೀವನ, ನಿಮ್ಮ ಶೈಲಿ ಆ ರೀತಿ ಇದೆ. ಬಟ್ ಮಳೆಗಾಲದ ಈ ಕಾಲದಲ್ಲಾದ್ರೂ ದಯವಿಟ್ಟು ಹೋಗಿ ಎಲ್ಲಾದರೂ ಬದುಕಿ. ಇಲ್ಲ ಅಂತಂದರೆ ಆ ಸ್ಥಳೀಯ ಪಂಚಾಯಿತಿಯವರು ಗೆದ್ದಿರ್ತಾರಲ್ಲ, ಈ TP ಅವರು, ZP ಅವರು, MLA MP ನೋಡ್ರೆ ಅಟ್ಲೀಸ್ಟ್ ಇವತ್ತು ಆ ರಸ್ತೆ ಅಗಲೀಕರಣ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಟೆಕ್ನಿಕಲ್ ತುಂಬ ಮುಂದುವರೆದೈತೆ ದೇಶ, ಈ ಪ್ರಪಂಚವೇ ತುಂಬ ಮುಂದುವರೆದೈತೆ. ಕರ್ನಾಟಕನೂ ಮುಂದುವರೆದೈತೆ. ಎಲ್ಲೂ ಮುಂದುವರೆದೈತೆ? ರಾಜಕಾರಣಿಗಳು ರೊಟ್ಟೆ ತುಂಬಿಸ್ಕೊಂಡು ಅವ್ರ ಮನೆ ಕೋಟಿ ದುಡ್ಡು ಮಾಡ್ಕೊಳ್ಳೋದು ಮುಂದುವರೆದೈತೆ ಹೊರತು ಯಾವುದೋ ಸಣ್ಣ ಪುಟ್ಟ ಊರುಗಳಿಗೆ ರಸ್ತೆ ಅಗಲೀಕರಣ ಇನ್ನೇನೋ ಮಾಡುವಂಥದ್ದು, ಈ ರೀತಿ ಮಳೆಗಾಲದಲ್ಲಿ ಅಪ್ಪಿತಪ್ಪಿ ಆ ಜನಗಳಿಗೆ ಏನಾದರೂ ಮಾಡಿ ಸೌಲಭ್ಯ ಕೊಟ್ಟು ಒಂದಷ್ಟು ದಿನ ಅವ್ರನ್ನ ಕಾಪಾಡುವಂಥದ್ದು ಇಂಥರದಲ್ಲಿ ಮುಂದುವರೆದಿಲ್ಲ ನಮ್ಮ ರಾಜ್ಯ. ದುಡ್ಡು ಮಾಡಿಕೊಂಡು ಅವ್ರವ್ರ ಮಕ್ಕಳನ್ನ ಫಾರಿನಲ್ಲಿ ಓದಿಸ್ಕೊಂಡು ತಾವು ನೆಮ್ಮದಿ ಆಗಿರೋದ್ರಲ್ಲಿ ನಮ್ಮ ರಾಜ್ಯ ಮುಂದುವರೆದಿದೆ. ಒಟ್ಟಾರೆಯಾಗಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಬದುಕುಳಿದಿರ್ತಕ್ಕಂಥ ತಾಯಿಗೆ ಎಲ್ಲವನ್ನು ಅರ್ಗಿಸ್ಕೊಂಡು ಬದುಕುವಂಥ ಶಕ್ತಿಯನ್ನು ದೇವ್ರು ಕೊಡಲಿ. ಈ ರೀತಿ ಘಟನೆಗಳು ಅಲ್ಲಿ ಬದುಕ್ತಿರ್ತಕ್ಕಂಥ ಇನ್ನಷ್ಟು ಫ್ಯಾಮಿಲಿಗಳು ಮುಂದೆ ಫೇಸ್ ಮಾಡುವಂಥ ದಿನ ಬರ್ಬೋದು. ದಯವಿಟ್ಟು ಮುಂಜಾಗ್ರತೆ ಆಗಿ ಎಲ್ಲಾದರೂ ಹೋಗಿ ಬದುಕಿ ಒಂದಷ್ಟು ದಿನ ಈ ಮಳೆಗಾಲ ಕಳೆಯೋ ತನಕ. ಗೌರ್ಮೆಂಟು, ಅದಕ್ಕೆ ಸಂಬಂಧಪಟ್ಟ ಆ ಕಡೆ ಭಾಗದ ಸಚಿವರು, ಸಂಸದರು, ಅವರು ಇವರು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ದಯವಿಟ್ಟು ಒಂದಷ್ಟು ದಿನ ಅವರುಗಳಿಗೆ ಅಕ್ಕಪಕ್ಕದಲ್ಲಿ ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿಕೊಡಿ. ಒಂದಷ್ಟು ದಿನ ಬದುಕಲಿ ಅವರು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಾಧ್ಯವಾದರೆ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.